ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೂಫಿ ಬೀದರ್ ನ್ಯೂಸ್. ಇಂದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಘಮಸುಬಾಯಿ ತಾಂಡ ಮೋಂತಿಯಲ್ಲಿ ಇಚ್ಛಾಪೂರ್ತಿ ಮಾತಾ ಜಗದಂಬಾ ಜಾತ್ರಾ ಮಹೋತ್ಸವದ ನಿಮಿತ್ತ ಫೆಬ್ರವರಿ 11ರಂದು ನಡೆದ ಜಾನಪದ ಸಮಾರಂಭದಲ್ಲಿ ಜಾನಪದ ಕಲೆಗಳ ಅನಾವರಣಗೊಂಡಿತು. ಬಿಗ್ ಬಾಸ್ ಖ್ಯಾತಿಯ ಹನುಮಂತ್ ಲಮಾಣಿ ಕನ್ನಡ ಮತ್ತು ಬಂಜಾರ ಭಾಷೆಯಲ್ಲಿ ಹಾಡಿದ ಹಾಡುಗಳಿಗೆ ಭಕ್ತಾದಿಗಳನ್ನು ಕುಣಿದು ಕುಪ್ಪಳಿಸಿದರು. ಶಾಸಕರಾದ ಪ್ರಭು ಪಿ ಚೌಹಾಣ್ ಅವರು ಕೂಡ ಹೆಜ್ಜೆ ಹಾಕಿ ಗಮನ ಸೆಳೆದರು. ಶಾಸಕರು ಬಂಜಾರ ಕಲಾ ತಂಡ ಹಾಗೂ ಮತ್ತಿತರೆ ಕಲಾವಿದರ ಜೊತೆಗೆ ಕುಣಿದು ಕಲಾವಿದರ ಹುರುಪು ಹೆಚ್ಚಿಸಿದರು. ಈಗ ನೇರವಾಗಿ ಗುರುಗಳ ದರ್ಶನ ಮಾಡ್ತಾರೆ. ಹನುಮಂತ ಲಮಾಣಿ ಅವರು ಬಹಳ ಭಕ್ತಿ ಇದೆ. ಈಗ ನಗಾರಿಗೆ ಗೌರವಿಸುವುದು ಮೂಲಕವಾಗಿ ಪಾಲ್ಕಿಯ ಡಾಕ್ಟರ್ ಶಂಭುಲಿಂಗ ಸುವಾಚಾರ್ಯ ಈಗ ನಾಟ್ಯ ಮಾಡಿ ಬಳ್ಳಾರಿ ಅವರಿಂದ ಒಂದು ಭಕ್ತಿ ದೃಶ್ಯ. ಕಾರ್ಮಿಕರ ಮಗ ನಮ್ಮ ನಿಗೂಢ ಕರ್ನಾಟಕ, ನಮ್ಮ ಸಮಾಜದ ಕರ್ನಾಟಕ ಇತಿಹಾಸದಲ್ಲಿ, ನಮ್ಮ ಸಮಾಜದ ಕರ್ನಾಟಕ ಇತಿಹಾಸದಲ್ಲಿ ಚಿಕ್ಕಮೂರ್ತಿ ಕೀರ್ತಿಮಾನ್ ನಮ್ಮ ಬಿಗ್ ಬಾಸ್ ಹನುಮಂತ ಲಮಾಣಿ ಅವರು ತಾಂಡಕ್ಕೆ ಬಂದಿರೋ ತಾಂಡ, ಅವರು ತಾಂಡ, ನಮ್ಮ ಬೀಚಿಗೆ ತಾಂಡ, ಅವ್ರ ಬೀಚಿಗೆ ತಾಂಡ, ಇಬ್ರು ಬಂದೆ ಬಹಳ ಅಪರೂಪವಾಗಿ ಅವ್ರು ಬಿಗ್ ಬಾಸ್ ಮಾಡ್ಯಾರ. ಅವ್ರ ಇತಿಹಾಸ ಬಹಳ, ಅವರು ಏನಾದ್ರೆ ಕುರಿಕಾಯಿ ಮನುಷ್ಯ, ಎಲ್ಲ ಸಣ್ಣ ಸಣ್ಣ ಕೆಲಸ ಅವ್ರು ಸರಿಯಾಗಿ MABS ಡಾಕ್ಟರ್ ಇಲ್ಲ, ಅವರು ಜಾಸ್ತಿ ಓದಿಲ್ಲ. ಬಟ್ ನಮ್ಮ ಜಗದಂಬಾ ಕೃಪೆಯಿಂದ, ಮಹಾರಾಜ ಆಶೀರ್ವಾದದಿಂದ ಕರ್ನಾಟಕ ಇತಿಹಾಸದಲ್ಲಿ ಸಣ್ಣ ವಯಸ್ಸಲ್ಲಿ ಹನುಮಂತ ಲಮಾಣಿ ಬಿಗ್ ಬಾಸ್ ಏನ್ ಬಾಸ್ ಮಾಡವ. ಜನ ಊಟ ಮಾಡಿ ವಾಪಸ್ ಬರ್ಲಿ, ಸಂಜೆ ತನಕ ಬಿಡಲ್ಲ. ಆಮೇಲೆ ನಮ್ಮ ಹಲ್ಗಿ ಪಡೆದೇವರು ಹೇಳಿದ್ರು, ಎಲ್ಲ ಸ್ವಾಮಿಗಳು ಬಂದಾರ, ಎಲ್ಲ ಸ್ವಾಮಿ ನಮ್ಮ ಸಲುವಾಗಿ ದೇವರು. ಸನಾತನ ಧರ್ಮ ಉಳಿಸಬೇಕು, ಸನಾತನ ಧರ್ಮ ಬೆಳೆಸಬೇಕು, ರಾಮರಾಜ್ಯ ಬರಬೇಕು. ನಮ್ಮೆಲ್ಲ ಸ್ವಾಮಿಗಳು ಅವರು ಮಟ್ಟದಲ್ಲಿ ಪ್ರಸಾರ ಧರ್ಮ ಪ್ರಚಾರ ಮಾಡ್ತಾ ಇದಾರ, ಧರ್ಮ ರಕ್ಷಣೆ ಮಾಡ್ತಾ ಇದಾರ. धर्म की रक्षा हो, धर्म की जीत हो, सनातन की जीत हो. ಎಲ್ಲ ದೇವರಿಗೆ ನಮಸ್ಕಾರ ಮಾಡ್ತೀನಿ, ನಮಸ್ಕಾರ ಎಲ್ಲ ದೇವರಿಗೆ ನಮಸ್ಕಾರ ಮಾಡ್ತೀನಿ. ಜೊತೆಗೆ ಎಲ್ಲ ನಮ್ಮ ಕರ್ನಾಟಕದಿಂದ ಬಂದಿರುವ ಎಲ್ಲ ಕಲಾ ತಂಡಗಳು, ವೇದಿಕೆ ಮೇಲೆ ಇರುವ ಗಣ್ಯ ಮಾನ್ಯರೇ ಹಾಗೂ ಗ್ರಾಮದಲ್ಲಿ ಬಂದಿರುವ ಜಗದಂಬ ಮಾತಾ ಭಕ್ತರೇ ಹಾಗೂ ಮಾಧ್ಯಮ ಮಿತ್ರರೇ, ನಾವು ಥೋಡಾ ಕನ್ನಡ, ಥೋಡಾ ಹಿಂದಿ, ಥೋಡಾ ಮರಾಠಿ, ಥೋಡಾ ಬಂಜಾರ. ಯಾಕಂದ್ರೆ ಇಲ್ಲಿ ಅಂದರೆ ಎಲ್ಲ, ಇಲ್ಲಿ ತೆಲಂಗಾಣ, ಇಲ್ಲಿ ಮಹಾರಾಷ್ಟ್ರ, ನಾನು ಮೇಲು ಕರ್ನಾಟಕ, ಎಲ್ಲಿಂದ ಕರ್ನಾಟಕ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಗದಿಬೇಲಾರ ವೀಕ್ಷಣೆ ಗುಂಡಂಸವರು ಎಲ್ಲ ನಮ್ಮ ನಾಯಕರು, ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಪಟ್ಟಣ ಪಂಚಾಯತ್, FMC, ಗ್ರಾಮ ಪಂಚಾಯತ್ ಎಲ್ಲ ನಾಯಕರಿಗೆ ಅಭಿನಂದನೆಗಳು. खास करके पौरा देवी के सेवालाल महाराज के सेवक और हमारे धर्म के प्रचार करने वाले डॉक्टर रामराव महाराज के शिष्य, उनकी गादी संभालने वाले
समाज को व्यसन मुक्त करने वाले, समाज के विकास करने वाले, समाज को एजुकेशन देने में उनका बहुत बड़ा ऐसा लक्ष्य है। हमारे बाबू सिंह महाराज हमेशा 2009 से यात्रा प्रारंभ हुई है और ये यात्रा हमारे पूज्य श्री डॉक्टर रामराव महाराज ने इस यात्रा को लोकार्पण किया था। उन्होंने कहा था, प्रभु जी ये गमसुआ तांडा गोमती तांडे में यहाँ बहुत बड़ा एक जगह, सुंदर जगह है और यहाँ सेकंड पौरा देवी बनेगा, सेकंड पौरा देवी। ऐसा हमारे डॉक्टर रामराव महाराज का आशीर्वाद से आज हमारे बाबू सिंह महाराज, मुझे खुशी है, उनका विशेष सम्मान भी है। सभी स्वामी जी को मैं विनती करूंगा, मैं राम सेठी भंडारे जी का उनको बोलूंगा विशेष सम्मान बाबू सिंह महाराज का किया जाएगा। उसके बाद मैं भाषण कंटिन्यू करूंगा। अब सभी प्रसाद लेने वापिस आना है, प्रसाद लेने कोई भी घर पे जाना नहीं है। यहाँ इच्छापूर्ति माता जगदम्बा ट्रस्ट की ओर से और हमारे कंपनी की ओर से प्रोग्राम आयोजित किया है। सभी भाई भक्तों को इच्छापूर्ति माता का आशीर्वाद मिले, आपकी मनोकामना पूर्ण हो, माँ जगदम्बा आपको आपके घर को बढ़ाए, आपकी आमदनी बढ़े और खास करके मेरे तालुके के सभी कलातंत्र ನಮ್ಮ ತಾಯಿರು ಅವರು ಸಾಂಸ್ಕೃತಿಕ ಧರ್ಮ ಎಲ್ಲ ನಮ್ಮ ತಾಯಿ ಬಂದಾರ, ತಮ್ಮೆಲ್ಲ ನಾನು ನಮ್ಮ ಕಲಾ ನೋಡ್ತೀವಿ, ತಾವು ವಾದಕು ಪೇಟಿ ತಬಲಾ ಸೌಕರ್ತೆ ಜಾತಾ ಹಳೆ ಎಲ್ಲ ನಾವು ನೋಡ್ತೀವಿ, ನಾವು ಸಂಗೀತ ನಮ್ಮ ಜೊತೆ ಇರ್ತೀವಿ। ಯಾರು ಹೋಗ್ಬಾರ್ದು, ಪ್ರಸಾದ ತಗೋಬೇಕು, ಆಫೀಸ್ ಬರಬೇಕು। ಆಮೇಲೆ ಬೆಂಗಳೂರಿಂದ ಇಲ್ಲಿ ಬೆಂಗಳೂರಿಂದ ರಾಮನಗರದಿಂದ ತಂಡ ಬಂದಿದೆ, ಯಾದಗಿರಿ ಬಂದಿದೆ, ಕಲಬುರಗಿ ಬಂದಿದೆ, ಬೀದರ್ ಬಂದಿದೆ। ನಮ್ಮ ಕನ್ನಡ ಮತ್ತು ಕಲ್ಚರ್ ವಿಭಾಗಗಳಿಂದ ನಮ್ಮ ಸಿಂಧೆ ಅವರು, ನಮ್ಮ ಡಿಡಿ ಬೀದರ್ ಕನ್ನಡ ಕಲ್ಚರ್ ಅವರು ಎಲ್ಲ ಆಯೋಜನೆ ಮಾಡಿ ಅವರು ಕೂಡ ನಾನು ಸ್ವಾಗತ ಮಾಡ್ತೀನಿ। ಆಮೇಲೆ ನಮ್ಮ ಜನರಿಗೆ ನ್ಯಾಯ ಸಿಗಬೇಕು, ಮಾಶಾಸನ ಸಿಗಬೇಕು, ಅವರಿಗೆ ಯಾಗ ಭಜನೆ ಮಾಡ್ತಾರೆ, ಅವರಿಗೆ ಭಜನೆ ಮಾಡ್ತಾರೆ, ಅವರಿಗೆ ಮಾಶಾಸನ ಗೌರ್ಮೆಂಟ್ ಕಡೆಯಿಂದ 2000 ಮುಂದೆ ಆಗ್ತಾ ಇದೆ 3000 ಆಗ್ತಾ ಇದೆ 3000 ಬಟ್ ಏನೇನು ಮಾನದಂಡ ಇದೆ ಎಲ್ಲ ತಾವು ತಗೋಬೇಕು। ಅವರಾದ ನಮ್ದು ಜಾಸ್ತಿ ಮಾಶಾಸನ ಆಗ್ಬೇಕು, ಬಟ್ ನಾವು ಇದ್ದಾಗ ಅವರಾದಲ್ಲಿ 300 ಮಾಶಾಸನ ಮಾಡಿದ್ರಿ, 300 ಜನರಿಗೆ, ನಮ್ಮ ತಾಯಿಯರಿಗೆ ಎಲ್ಲ ಯಾರಿಗೆ ಜಾಸ್ತಿ ವಯಸ್ಸಾಗಿದೆ ಅವರಿಗೆ, ಜಾಸ್ತಿ ಕಲಾ ಭಜನೆ ಮಾಡ್ತಾರೆ ಅವರಿಗೆ 300 ಜನರಿಗೆ ಮಾಶಾಸನ ಮಾಡಿದ್ದೀನಿ। ಕನ್ನಡ ಕಲ್ಚರ್ ಬಂದು ಕೇಂದ್ರದಿಂದ ಮುಂಚೆ ನಮ್ಮ ಟಾರ್ಗೆಟ್ ಇದೆ ಮಿನಿಮಮ್ 1000ಕ್ಕಿಂತ ಜಾಸ್ತಿ ಮಾಶಾಸನ ಆಗಬೇಕು। ಎಲ್ಲ ಕಲಾತಂಡರು ಮನೆ ಬಿಟ್ಟು ಊರು ಬಿಟ್ಟು ಎಲ್ಲ ಕಡೆ ಸಾಂಸ್ಕೃತಿಕ ಹೋಗ್ತಾ ಇದಾರ, ಕಲಬುರಗಿ ಹೋಗ್ತಾ ಇದಾರ, ಬೀದರ್ ಹೋಗ್ತಾ ಇದಾರ, ಅವ್ರಿಗೆ ಮಾಶಾಸನ ಸಿಗಬೇಕು, ಅವ್ರು ಕಲಾ ಪ್ರದರ್ಶನ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಮಾಶಾಸನ ಸಿಗಬೇಕು। ತಮ್ದು ನಾವು ಲೆಟರ್ ಕೊಡ್ತೀವಿ, ತಮ್ಮ ಜೊತೆ ಏನ್ ಮಾಡ್ಬೇಕು ಮಾಡ್ತೀವಿ, ತಮ್ಮ ಎಲ್ಲರಿಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದೀನಿ। ಏನ್ ಮಾನದಂಡ ಇದೆ, ಸಿಂಧೆ ಅವರು ಅವರಾಗೆ ವಿಷಯ ಧ್ಯಾನ ಕೊಡಬೇಕು, ಇಲ್ಲಂದ್ರೆ ನಾನು ಬಿಡಲ್ಲ। ಅದಕ್ಕಾಗಿ ನಾನು ವಿಶೇಷವಾಗಿ बाबू सिंह महाराज का मैंने महाराज बोला और हमारे बाबू सिंह महाराज को शिवालाल महाराज का आशीर्वाद, डॉक्टर रामराव महाराज का आशीर्वाद से महाराष्ट्र सरकार ने हमारे देवेंद्र जी मुख्यमंत्री महाराष्ट्र, उन्होंने बाबू सिंह महाराज को समाज को न्याय दिया है और उनको बनाया है एमएलसी आमदार बोलते आमदार थे महाराष्ट्र में, विधान परिषद सदस्य रूप एमएलसी। इसीलिए मैं औराद की महाजनता की ओर से, बिदर की महाजनता की ओर से
कर्नाटक की मां जनता की ओर से बापू जी महाराज का हार्दिक हार्दिक स्वागत करता हूँ, उनका सम्मान करता हूँ और उनको विनती करता हूँ ऐसे ही टाइम देके जाइए। एमएलसी तो आप बने हैं, लेकिन जैसे रामराव महाराज का विचार, सेवालाल महाराज का विचार, हमारे समाज को प्रबोधन, हमारे समाज को उपदेश, उसके लिए मैं आपको आमंत्रित करता हूँ अभियान के पधारिए। रामचंद्र बन्नाड़े जी को मैं विशेष सम्मान करने सभी स्वामी जी को मैं आमंत्रित करता हूँ कि कर्नाटक की ओर से महाराष्ट्र ಬಂದಿದ್ದಾರೆ ಅವರಿಗೆ ನಮ್ಮ ಮಾನ್ಯ ಪ್ರಭು ಚೌಹಾಣ್ ಅವರಿಗೆ ಮತ್ತು ಎಲ್ಲ ಧರ್ಮ ಗುರುಗಳವರಿಗೆ ಸನ್ಮಾನ ಮಾಡಿ ಚಪ್ಪಾಳೆ ಹೊಡೆದವರಿಗೆ ಅಭಿನಂದಿಸಬೇಕು. ಊಟ ಮಾಡಿರಲ್ಲವಾ? ಮಾಡಿಲ್ಲ, ನಾನು ಮಾಡಿಲ್ಲ. ನಾನು ಬೆಳಿಗ್ಗೆ ರಾತ್ರಿ ಬಿಟ್ಟವ, ಬೆಳಿಗ್ಗೆ 7 ಗಂಟೆ ಬಂದು ಅಲ್ಲಿ ಉಳ್ಕೊಂಡಿದ್ದೆ. ಪ್ರಭು ಚೌಹಾಣ್ ಸರ್ ಅವರು ಈ ಜಾತ್ರೆ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಎಲ್ಲರೂ ನನಗೆ ಓಟ್ ಮಾಡಿ ಗೆಲ್ಲಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೆ ಇರಲಿ. ನಾವು ಏನಾಗುತ್ತೆ ನಿನ್ನ ಮರ್ಯಾದೆ ಮೂಚಾಕ ಬ್ರಹ್ಮ